ಕನಕಪುರ ರೋಡು. ಕನಕಪುರ. ಹಾಯ್, ಹೆಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮಾಡ್ರನ್ ಅಲೆಮಾರಿ. ನಾವಿವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ತಲಕಾಡಿಗೆ ಹೋಗ್ತಾಯಿದ್ದೀವಿ. ಟೈಮ್ ಬಂದು 12:40 ಆಗೈತೆ. ನಾನಿವಾಗ ನೈಸ್ ರೋಡ್, ಬನ್ನರ್ಘಟ್ಟ ರೋಡ್ ಹತ್ತಿದ್ದೀನಿ. ಕನಕಪುರ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಅಲ್ಲಿವರೆಗೂ ಗೊತ್ತು, ಅಲ್ಲಿಂದ ಆಮೇಲೆ ಮ್ಯಾಪ್ ಹಾಕಿದ್ರೆ ಆಯಿತು. ಆ್ಯಕ್ಚುಲಿ ಇವತ್ತು ರೈಡ್ ಹೋಗೋಂಗೆ ಇಲ್ಲ. ನಾನು ಇವಾಗ ನಿನ್ನೆ ಊರಿಂದ ಬಂದೆ. ಇವತ್ತು ಸೋಮವಾರ. ಇದು ಲಾಗ್ ಬರೋಷ್ಟರಲ್ಲಿ ನೆಕ್ಸ್ಟು ಸ್ವಲ್ಪ ಕಾಮಿಡಿ ವೀಡಿಯೋಸ್ ಎಲ್ಲ ಆದಮೇಲೆ ಇದು ಬರುತ್ತೆ. ನಾವು ರಿಟರ್ನ್ ಬರೋ ಅಷ್ಟರಲ್ಲಿ ನೈಟ್ ಹಾಕ್ಬೋದು. ಇನ್ನು ತಲಕಾಡಿಗೆ ಹೋಗಿ ಅಲ್ಲಿಂದ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ, ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಅಲ್ಲಿ ಹೋಗಿ ನೋಡೋಣ. ಫಸ್ಟ್ ತಲಕಾಡಿಗೆ ಹೋಗೋಣ. ಅಂದರೆ ಮಾತಾಡೋದ್ರಲ್ಲಿ, ಇಲ್ಲಾಂದರೆ ಇದರಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕಾ, ಇಲ್ಲಾಂದರೆ ಹೆಂಗೆ ಮಾತಾಡಬೇಕು, ಇಲ್ಲ ಯಾವ್ಯಾವ ಪ್ಲೇಸ್ಗೆ ಹೋಗಬೇಕು ನಿಮ್ಗೆ ಗೊತ್ತಿರೋ. ನಮಗೆ ಅಂದರೆ ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಆಗದಿರೋ ಪ್ಲೇಸಸ್ಸು ತುಂಬ ಇರುತ್ತೆ, ಎಕ್ಸ್ಪ್ಲೋರ್ ಮಾಡದಿರೋ ಪ್ಲೇಸಸ್ಸು. ಅಂಥ ಪ್ಲೇಸಸ್ ಏನಾದರೂ ಇದ್ದರೆ ನೀವು ನಾನು ಕಾಮೆಂಟ್ ಮಾಡಿ, ನಾನು 100% ಅದನ್ನು ವಿಸಿಟ್ ಮಾಡ್ತೀನಿ. ಗೊತ್ತಿಲ್ಲದಿರೋ ಪ್ಲೇಸ್ನ ವಿಸಿಟ್ ಮಾಡೋದೇ ನನ್ನ ಟಾರ್ಗೆಟ್ ಅಂದ್ಕೊಂಡಿದ್ದೀನಿ ನಾನು. ನೀವು ಕಾಮೆಂಟ್ ಮಾಡಿರಿ, ನನಗೆ ಆ ಪ್ಲೇಸ್ ಇಷ್ಟ ಆದರೆ ನಾನು ನಿಮಗೆ DM ಮಾಡಿ ಡೀಟೇಲ್ಸ್ ತಿಳ್ಕೊಂಡು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಜೊತೆ. ನೋಡಿರೋದನ್ನ ಎಲ್ಲರೂ ನಾವು ತೋರಿಸಿದ್ರೆ ಅದೇನು ಮಜಾ ಅಂತ ಹೆಂಗಂತ ಹೇಳ್ಬಿಟ್ಟು ಇವಾಗ ತಲಕಾಡು ಹೋಗ್ತಿದ್ದೀವಿ ಅಂದರೆ ಅದನ್ನು ತೋರಿಸಿದ್ದಾರೆ ಅಂತ ಅನ್ಕೋಬಿಡಿ. ಫಸ್ಟ್ ವೀಡಿಯೋ ಅಲ್ವಾ, ಅದಕ್ಕೆ ಎಲ್ಲಿ ಹೋಗೋದು ಅಂತ ಪ್ಲ್ಯಾನಿಂಗ್ ಇಲ್ದಿರ ಸಡನ್ನಾಗಿ ಇಷ್ಟೊತ್ತಲ್ಲಿ ಹೋಗ್ತಿದ್ವಿ ಅಂದರೆ ಪ್ಲ್ಯಾನಿಂಗ್ ಹೆಂಗೆ ಮಾಡಿರ್ತೀವಿ ಅಂತ ಯೋಚನೆ ಮಾಡ್ಬೇಕು ನೀವು. ಎಲ್ಲರೂ ಬೆಳಗ್ಗೆ ಟ್ರಿಪ್ ಹೋಗ್ತಾರೆ, 5 ಗಂಟೆ ಇಲ್ಲ 6 ಗಂಟೆ ಇಲ್ಲ ಅರ್ಲಿ ಮಾರ್ನಿಂಗ್ 3 o'clock 2 o'clock. ನಾವು ನೋಡಿದ್ರೆ ಮಧ್ಯಾಹ್ನ 1 ಗಂಟೆಗೆ ಬಿಟ್ಟಿದ್ದೀವಿ ಬೆಂಗಳೂರನ್ನ. ಅದರಲ್ಲೇ ಅರ್ಥ ಮಾಡ್ಕೊ ಪ್ಲ್ಯಾನಿಂಗ್ ಇಲ್ದಿರ ಹೋಗೋದು ನಮ್ಮದು. ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಯಾವುದೂ ಸಕ್ಸಸ್ಸೇ ಆಗಿಲ್ಲ. ಗೋವಾಗೆ ಅಂತ ಹೋಗ್ತಾರೆ, ಪ್ಲ್ಯಾನ್ ಮಾಡೇ ಮಾಡ್ತಾರೆ. ಯಾವತ್ತೂ ಗೋವಾ ಟ್ರಿಪ್ಪು ಪ್ಲ್ಯಾನ್ ಮಾಡಿ ಹೋಗೋ ಸೀನೇ ಇಲ್ಲ. ನಂದು ಗೋವಾ ಸೀರೀಸ್ ನೋಡ್ಬೋದು. ಆ್ಯಕ್ಚುಲಿ ಅವತ್ತು ನಾವು ಪ್ಲ್ಯಾನ್ ಮಾಡಿದ್ದು ಬೇರೆ, ಕಾರಲ್ಲಿ ಹೋಗಬೇಕು ಅಂತ. ಅದು ಏನೇನೋ ಆಗಿ ಲಾಸ್ಟಿಗೆ ಫ್ಲೈಟಲ್ಲಿ ಹೋಗಿದ್ವಿ. ಆ ಸೀರೀಸ್ ನೋಡ್ಬೋದು ನೀವು, ಇರುತ್ತೆ. ಆ ಥರ ಪ್ಲ್ಯಾನ್ ಮಾಡ್ದಿರೇ ಫ್ಲೈಟ್ ಹತ್ಬಿಟ್ವಿ ನಾವು ಫಸ್ಟ್ ಟೈಮು. ಅದಕ್ಕೆ ಈ ಪ್ಲ್ಯಾನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಕತೆ. ಅದಕ್ಕೆ ಹೋಗ್ಬಿಡ್ಬೇಕು. ಅಂದ್ಕೊಂಡ ಟೈಮ್ಗೆ ಫ್ರೀ ಇದ್ವಾ ರೈಡು ಹೋಗ್ತಾ ಇರ್ಬೇಕಷ್ಟೇ ಎಲ್ಲೋ ಒಂದು ಹತ್ರ. ಪ್ಲ್ಯಾನ್ ಮಾಡ್ದಿರ ಬಂದಿದ್ದಕ್ಕೆ ಮಧ್ಯಾಹ್ನ ಬಿಟ್ಟಿದ್ದೀವಿ. ಮೇ ಬಿ ಇನ್ನೂ 1 hour ಆಗ್ಬೋದೇನೋ ಹೋಗೋಷ್ಟರಲ್ಲಿ. ನಾವು ನೋಡಬೇಕು. ಏನು ಗುರು ಈ ವೆದರು ಒಂಚೂರು ಅರ್ಥ ಆಗ್ತಾ ಇಲ್ವಲ್ಲ. ಹಂಗಂಗೆ ಬಿಸಿಲು ಬರ್ತೈತೆ, ಹಂಗಂಗೆ ಮಳೆ. ಆವಾಗಲೇ ಹೇಳ್ದಂಗೆ ಆಗ್ತೈತಲ್ಲ. ದೇವ್ರ ಮೇಲೆಯಿಂದ ತತಾಸ್ತು ಅಂತ ನಾನು ಅಂದ್ಬಿಟ್ಟವ್ರೆ. ಹೆಂಗೆ ನಾನು ಹೇಳ್ದಂಗೆ ಸ್ವಲ್ಪ ಹೊತ್ತು ಮಳೆ ಬರುತ್ತೆ, ಸ್ವಲ್ಪ ಹೊತ್ತು ಬಿಸಿಲು ಬರುತ್ತೆ, ಸ್ವಲ್ಪ ಹೊತ್ತು ಗಾಳಿ ಜೋರಾಗಿ ಬರುತ್ತೆ. ಅಯ್ಯೋ ದೇವ್ರೇ ನೋಡಿ, ಮತ್ತೆ ಮಳೆ ಸ್ಟಾರ್ಟ್ ಆಗ್ತೈತೆ. ನೋಡಿದ್ರೆ ಮೇಲೆ ಬಿಸಿಲು ಥರ ಕಾಣಿಸ್ತೈತೆ. ಏನೋ ಅರ್ಥನೇ ಆಗ್ತಿಲ್ಲ. ಒಂದು 2-3 ಕಿಲೋಮೀಟ್ರ್ ಇರ್ಬೋದು. ಆ ಕನಕಪುರ 4 ಕಿಲೋಮೀಟ್ರ್ ಐತೆ. ದಿಂಡುಗಲ್ಲಿನ 40 ಕಿಲೋಮೀಟ್ರ್ ಐತೆ. ಓಕೆ ದಿಂಡುಗಲ್ ಅಂದರೆ ನಿಮ್ಗೆ ಏನು ನೆನಪು ಬರುತ್ತೆ? ಹಂಗೆ ಹೋಗ್ಬೇಕು, ನಾವು ಹಿಂಗೆ ಬಂದುಬಿಟ್ವಿ. ಎಲ್ಲಾದರೂ ಯೂಟರ್ನ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಇದು ಕನಕಪುರ ಸಿಟಿ ಒಳಗಡೆ ಹೋಗುತ್ತೆ ಅನಿಸುತ್ತೆ. ನಾವು ಹಂಗೆ ಹೈವೇಲಿ ಹೋಗ್ಬೇಕು. ಅಯ್ಯೋ ಈ ಕಡೆ ಹೈವೇಗೆ ಟಚ್ ಹಾಕ್ಬೇಕು ಇವಾಗ. ಇದೇನು ಹೈವೇ ಅಲ್ಲೈತಾ ಹೈವೇ? ಇದು ಅಲ್ಲ, ನಾವು ಹಿಂಗೆ ಬರಬೇಕಿತ್ತು ಸ್ಟ್ರೈಟಾಗಿ. ಬಟ್ ಇವಾಗ ಆ ಕಡೆಗೆ ಹೋಗಿ ಹಿಂಗೆ ಬರ್ತಾಯಿದೆ ಅಷ್ಟೇ. ಅವು ಸಾಕಾದಾಗೈತೆ ವ್ಯೂ ಮಾತ್ರ ಇವಾಗ. ಇನ್ನು ಅರ್ಲಿ ಮಾರ್ನಿಂಗ್ ಅಂತ ಅನಿಸ್ತೈತೆ, ಹಂಗೈತೆ ವ್ಯೂ ನೋಡಿ. ಸೂಪರ್ ಆಗೈತೆ. ಅದಕ್ಕೆ ಹೇಳೋದು, ನೇಚರ್ ಮುಂದೆ ಬೇರೆ ಏನೂ ಇಲ್ಲ ಅಂತ. ಇದು ಚೆನ್ನಾಗೈತೆ ಪ್ಲೇಸ್. ಮಳೆ ಈ ಕಡೆ ಆ ಕಡೆ, ತೆಂಗಿನ ಮರ, ಸೆಂಟ್ರಲ್ಲಿ ಬೆಟ್ಟ ಕಾಣಿಸ್ತೈತೆ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಇವಾಗ ಇನ್ನು ಹಿಂದೆ ಹೋಗೋಕ್ಕಾಗಲ್ಲ, ಮುಂದೆ ಹೋಗಲ್ಲ, ಹಂಗಾಗ್ತೈತೆ. ಫುಲ್ ಗಾಳಿ ಜೋರಾಗಿ ಬರ್ತೈತೆ, ಮಳೆ ಬೇರೆ ಜೋರಾಗಿ ಬರ್ತೈತೆ. ಸೌಂಡ್ ಹೆಂಗೆ ಬರ್ತೈತೆ ಅಂದರೆ, ಫಸ್ಟ್ ನಾನು ವೈಸರ್ನ ಚೇಂಜ್ ಮಾಡಿ ಚಿನ್ಮಗನ್ನ ಚೇಂಜ್ ಮಾಡಬೇಕು. ಫಸ್ಟು ನಾನು ಚೇಂಜ್ ಮಾಡಬೇಕು. ಯಾಕಂದರೆ ಅದು ನಾನು ಹಾಕ್ಕೊಂಡಿರೋದು ಬೆಲ್ಟ್ದು, ಅದು ಅಷ್ಟೊಂದು ಕರೆಕ್ಟಾಗಿ ಕೂರ್ತಾ ಇಲ್ಲ, ಲಾಕ್ ಆಗ್ತಿಲ್ಲ. ಅದಕ್ಕೆ ಸೌಂಡ್ ಜಾಸ್ತಿ ಬರ್ತೈತೆ.
ಅಲ್ಲಿ ನೋಡಿ ಬಿಸಿಲು ಹೋಗ್ತೈತೆ, ಈ ಕಡೆ ನೋಡಿ ಮಳೆ ಬರ್ತೈತೆ. ಏನು ಮಾಡೋದು? ಚೆನ್ನಾಗೈತೆ, ಒಂಥರ ಮಜಾ ಬರ್ತೈತೆ ರೈಡ್ ಮಳೆಯಲ್ಲಿ. ಕ್ಲೈಮೇಟ್ ಒಂಥರ ಸಖತ್ತಾಗೈತೆ. ಅರ್ಲಿ ಮಾರ್ನಿಂಗ್ ಇದ್ದಂಗೆ ಐತೆ. ಬಟ್ ಟೈಮ್ ನೋಡಿದ್ರೆ 1:22 ಮಧ್ಯಾಹ್ನ ಆಗ್ತೈತೆ. ಬಟ್ ನೋಡೋಕ್ಕೆ ಇನ್ನೂ ಮಾರ್ನಿಂಗ್ ಥರನೇ ಐತೆ ನೋಡಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇನ್ನೇನೊಂದು 65 ಕಿಲೋಮೀಟರ್ ಐತೆ ತಲಕಾಡು ಅಷ್ಟೇ. 2 ಗಂಟೆ ಇಲ್ಲೇ ಆಗೋಯ್ತು. ನಾನು 2 ಗಂಟೆಗೆ ರೀಚ್ ಆಗ್ಬೋದು ಅಂದ್ಕೊಂಡೆ. ನಮ್ಮ ಮಳೆ ದೇವರಂತೂ ನಮ್ಮನ್ನು ಬಿಡ್ತಾ ಇಲ್ಲ ಮುಂದಕ್ಕೆ ಹೋಗೋಕ್ಕೆ. ಬರ್ತಾನೇ ಇದೆ ಮಳೆ. ಬಟ್ ರೋಡುಗಳು ಮಾತ್ರ, ಕ್ಲೈಮೇಟು, ರೋಡು ಒಂಥರ ಹೊಸ ಫೀಲಿಂಗ್. ಕಾರಲ್ಲಿ ಬರೋದಕ್ಕೆ ಬೈಕಲ್ಲಿ ಬರೋದಕ್ಕೆ ಇರೋ ಡಿಫ್ರೆನ್ಸೇ ಇದು. ಬೈಕಲ್ಲಿ ಬಂದರೆ ಆರಾಮಾಗಿ ನೇಚರ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಕಾರಲ್ಲಿ ಬಂದರೆ ಅಷ್ಟೊಂದು ಡ್ರೈವಿಂಗ್ ಮಾಡ್ತಾ ಇರ್ತೀವಿ, ರೋಡ್ ನೋಡ್ಕೊತೀವಿ, ಆ ಕಡೆ ಈ ಕಡೆ ನೋಡ್ಕೊತೀವಿ. ಪಕ್ಕದಲ್ಲಿ ಕೂತ್ಕೊಂಡ್ರೆ ನೋಡ್ಬೋದು. ಬಟ್ ಆದರೂ ಬೈಕಲ್ಲಿ ಹೋಗೋ ಮಜಾನೇ ಬೇರೆ ಇರುತ್ತೆ, ಕಾರಲ್ಲಿ ಹೋಗೋ ಮಜಾನೇ ಬೇರೆ. ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ಇಲ್ಲ ಈ ಕಡೆ ಅಯ್ಯೋ ಮೋಡನೂ ಕಾಣಿಸ್ತಿಲ್ಲ. ಮಳೆ ಬರೋ ಥರ. ನಮ್ಮ ಹುಡುಗರೆಲ್ಲ ಇಲ್ಲಿ ಹೋಗ್ತಾರೆ ನೋಡಿ. ಇದೊಂದು ಗಾಡಿ, ಇಲ್ಲಿಬ್ಬರು. ಬಟ್ ಇಷ್ಟೊಂದು ಜೋರಾಗಿ ಹೋಗಿ ಮಾತಾಡಿದ್ರೆ ನನಗೆ ಗೊತ್ತಿರೋ ಪ್ರಕಾರ ಏನು ಕೇಳಿಸಲ್ಲ ಅನ್ಸುತ್ತೆ. ಇಲ್ಲ, ಗಾಳಿ ಸೌಂಡೇ ಜಾಸ್ತಿ ಕೇಳಿಸುತ್ತೆ ಅನ್ಸುತ್ತೆ. ಏನಾಗೈತೆ? ಯಾರೋ ಬಿದ್ದಿದ್ದಾರೆ. ಏನಾಗೈತೆ? ನಮ್ಮ ಒಂದು ಪೊಸಿಷನಲ್ಲಿ ಗಾಡಿ ಓಡಿಸ್ತಾನೆ. ಹಿಂಗೆ ಮಲ್ಕೊಂಡು ಹಿಂಗೆ ಮಲ್ಕೊ ಓಡಿಸ್. ಓಕೆ, ಇದಕ್ಕೆಲ್ಲಾದ್ರೂ ಹಾಕೋಬಿಟ್ಟಿಯಾ ಹುಷಾರ? ಹೆಂಗೆ ಓಡಿಸ್ತಾರೆ ನೋಡಿ ಮಲ್ಕೊಂಡು. ಸೂಪರ್ ಬೈಕು. ಸೂಪರ್ ಬೈಕ್ ನೋಡಿ, ಸೂಪರ್ ಬೈಕ್. ಹೆಂಗೆ ಹೋಗ್ತಾನ ಮಲಕ್ಕೊಂಡೆ. ಲೇ 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 ನಿಧಾನಿಗೆ ಹೋಗು. ಅಪ್ಪ ದೇವ್ರೆ, ಕಾಮಿಡಿ ಗುರು ಇವರು. ಹೆಂಗೆ ಮಲ್ಕೊಂಡು ಓಡಿಸ್ತಾವ ನೋಡಿ. I was born to be free. ಕಿಲೋಮೀಟ್ರ್ ಇರ್ಬೋದು ಅನಿಸುತ್ತೆ. ಕ್ಲೈಮೇಟ್ ಅಂತೂ ಫುಲ್ಲು ಮಳೆ ಬರೋ ಥರನೇ ಐತೆ. 3 ಗಂಟೆ ಆಗೋಯ್ತು, ತಲಕಾಡೇ ರೀಚ್ ಆಗಿಲ್ಲ. ಚೆನ್ನಾಗಿರಲ್ಲ ಇಲ್ಲಿ. ಬಟ್ ಇದು ರೈಡ್ ಬಂದಂಗೆ ಅನಿಸಿಲ್ಲ. ಇಷ್ಟು ದೂರ ಬಂದಿದ್ದೀವಿ, ಏನೋ ಒಂದು 10-15 ಕಿಲೋಮೀಟ್ರ್ ಬಂದಂಗೆ ಐತೆ ನಮಗೆ. ಅಂದರೆ ಪ್ಲ್ಯಾನಿಂಗ್ ಇಲ್ದಿರ ಬಂದಿದ್ದಲ್ವಾ, ಅದು ಹಂಗೆ ಜೋಶಲ್ಲಿ ಬಂದುಬಿಟ್ಟಿದ್ದೀವಿ. ಬರೀ ಇಂಥದೆಯಾ? ಕೋತಿ ಐತೆ. ಇದೇನಾ ತಲಕಾಡು? ಇದೊಂದು ಟೆಂಪಲ್ ಐತಲ್ಲ, ಲೆಫ್ಟ್ ತಗೋಬೇಕು. ಯಾಕೋ ಇಲ್ಲಿ ರೆಡಿ ಆಯ್ತಾ? ಪೆಟ್ರೋಲ್ ಹಾಕ್ಸ್ಕೊಂಡ್ರ? ಯಾರು ಇಲ್ವಾ? ಎಬ್ಬರಿಸ್ರು ಅವ್ರು. ನಾವು ಹೋಗಿ ಕ್ಲೋಸಾ? ಇನ್ನೂ ಎಷ್ಟೈತೆ? ಇದೆ ಎಷ್ಟೈತೆ ರೇಂಜು? ಎಷ್ಟು ಓಡಿಸ್ಬೋದು? ಬಂದು ಬಾ ಹೆಂಗಾರೆ ಮತ್ತೆ ಬಾ. ಇನ್ನೂ ಇರೋದಕ್ಕೆ ಹಾಕೊಳ್ಳೋಕೆ ಪೆಟ್ರೋಲ್ ಇವಾಗೆ. ಅದಕ್ಕೆ ಬೆಂಗಳೂರಲ್ಲಿ ಹಾಕೋರ್ಬೇಕು ತಾನೆ. ನಮ್ಮ ಹುಡುಗರಿಗೆಲ್ಲ ಬೇಜಂತಲ್ಲ ಐತೆ. ಎಲ್ಲಾದರೂ ನೋಡಿ ಹಾಕೋ. ಇನ್ನೂ 5 ಆರಾಮ. ಇನ್ನೂ ರಿಸರ್ವ್ಗೆ ಬಂದಿಲ್ಲ. ಆ ಗಾಡಿ ರಿಸರ್ವ್ಗೆ ಬಂದರೆ 30-35 ಓಡಿಸ್ಬೋದು. ನನ್ನ ಹತ್ರನೂ ಅದೇ ತಾನೇ ಇರೋದು. ಹೇಳಿದ್ರೆ ಕೇಳೋದೇ ಇಲ್ಲ ಅಂತಾರಲ್ಲಪ್ಪ ಹುಡುಗರು. ಓಕೆ ಅಣ್ಣ ಈಗ ಹಾಕ್ಬಿಟ್ರೆ ಹೆಂಗೆ ನೀವು ರೋಡಲ್ಲಿ? ಅದು ಟರ್ನಿಂಗಲ್ಲಿ ಹಾಕಿದ್ದೀರಾ. ಜೋರಾಗಿ ಬಂದರೆ ಅಲ್ಲೇ ಮಲ್ಕೊಂಬಿಡ್ತಾರೆ. ಮಳೆ ಬೇರೆ ಬಂದೈತೆ. ಗಿಡ್ಡ ಆದರೆ ಮುಗೀತು. ಯಾಕೋ ಅಲ್ಲಲ್ಲೇ ಸ್ಲೋ ಮಾಡ್ತೀಯಲ್ಲೋ? ಯಾಕೋ ಹುಡುಗರು ಗ್ಯಾಪ್ ಸಿಕ್ಕಿದ್ರೆ ಸಾಕು ಹೋಗ್ಬಿಡ್ತಾರೆ. ಹಂಗೆ ನೋಡ್ರೆ ಅಲ್ಲಲ್ಲೇ ನಿಲ್ಲಿಸ್ತಾನೆ. ಇವ್ರು ನೋಡ್ರೆ ಗ್ಯಾಪ್ ಸಿಕ್ಕಿದ್ರೆ ನುಗ್ತಾನೆ. ಏನು ಮಾಡೋಣ, ಒಬ್ಬೊಬ್ರು ಒಂದೊಂಥರ.
ನಿಧಾನಕ್ಕೆ ಹೋಗ್ರು ಬಂದೇ ಬಿಟ್ಟಿವಿ. ಯಾಕೋ ಇಲ್ಲೂ ರೇಸ್ ಹೊಡಿತಿದ್ದೀರಾ? ಕೇಳಲ್ಲ ಯಾರಂದ್ರು, ನಾವೇ ಯಾರನ್ನಾದ್ರು ಕೇಳೋಣ. ಲೇ ಪೆಟ್ರೋಲ್ಗೆ ಅರ್ಜೆಂಟ್ ಅನ್ನೋ ನಿನಗೆ, ಪೆಟ್ರೋಲ್ಗೆ ಅರ್ಜೆಂಟ್ ಅನ್ನೋ, ಆಮೇಲೆ ಹಾಕ್ಕೊಂಡ್ರೆ ಆಗಲ್ಲ. ಎಲ್ಲಿ ಇಲ್ಲಿಂದ ಇಲ್ಲೇ ಎಲ್ಲ ತಾನೇ ಇರೋ ಟೆಂಪಲ್. ಆರ ನೋಡಿಯಲೇ ಅಣ್ಣ ಫುಲ್ ಸೆಟ್ ರೋಡಲ್ಲಿ ಹೋಗ್ತಾನೆ. ಅಯ್ಯೋ. ಕಾವೇರಿ ನದಿ ಮತ್ತು ತಲಕಾವೇರಿ ದೇವಾಲಯ. ಇದು ಲೆಫ್ಟಿಗೆ ತೋರಿಸ್ತೈತಾ? ರೈಟ್ಗೆ ಹೋಗ್ಬೇಕಾ? ಎಲ್ಲಿಗೆ ಹೋಗ್ಬೇಕು? ಟೆಂಪಲ್ ಮುಂದೆನಾ? ಹಾಂ ಓಕೆ ಇದ್ದಾನೆ. ಹಾಂ ಟೆಂಪಲ್ ಎಲ್ಲಿ? ಟೆಂಪಲು ದೇವಸ್ಥಾನ ಸ್ಟ್ರೈಟ್ ಹೋಗ್ಬೇಕಾ? ಎಷ್ಟು ದೂರ ಐತಿನ? ಹಾಂ ಸರಿನಾ, ಟ್ಯಾಂಕ್ಸ್ ಅಣ್ಣ. 1/2 ಕಿಲೋಮೀಟ್ರ್. ಓಹೋ ಮಳೆ ಚೆನ್ನಾಗಿ ಬಿದ್ದೈತಿ ಇಲ್ಲಿ ಎಲ್ಲ. ಹೆಂಗೆ ನೋಡು. ಓಕೆ ಇಲ್ಲಿ ವೇ ಟು ಟೆಂಪಲ್. ಇಲ್ಲೈತೆ, ಇಲ್ಲಿ ರೈಟ್ ಹೊಡ್ಕೋಬೇಕಾ? ದೇವಸ್ಥಾನ ಪಂಚಲಿಂಗ ಟೆಂಪಲ್. ಅದೇ ಇದೇನಾ ತಲಕಾಡು ಟೆಂಪಲು? ಯಾವುದಾದ್ರೆ ಅರ್ಥ ಆಗ್ತಿಲ್ವಲ್ಲ. ಏನಂಟಿ ಟೆಂಪಲ್ ಯಾವುದು ಇದೆ ತಾನೇ? ಹಾಂ ದೇವಸ್ಥಾನ ನೋಡ್ಕೊ ಬರ್ತೀವಿ ಆಮೇಲೆ. ಗಾಡಿ ಹೋಗ್ಬೋದಲ್ಲ ಮುಂದಕ್ಕೆ? ಮುಂದಕ್ಕೆ ಹೋಗ್ಬೋದ? ಎಲ್ಲ ಹಾಕ್ಬೇಕಣ್ಣ, ಇಲ್ಲಿ ಅಲ್ಲಿ ಅಂತೀಯ, ಎಲ್ಲ ಹಾಕೋದು ನನಗೆ ಗೊತ್ತಾಗ್ತಿಲ್ಲ. ಇಲ್ಲಿ ಹಾಕ್ತೀನಣ್ಣ. ಹಾಂ ಒಳಗಡೆ ಹೋಗೋಣ ಬನ್ನಿ ಇವಾಗ. ಓಕೆ ಹಾಂ ಸರಿ ಹಾಂ ಹಾಂ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. Gana